ಮತ್ ಊಟ ಕೊಡಿಸ್ತಾರೆ ಅಂತ ಹೇಳಿದೆ ನೀನೆ. ಅಲ್ಲ ಊಟ ಕೊಡಿಸ್ತಾರೆ ಅಂದಲ್ಲ ಬ್ರೋ. ಹೆಂಗ ಮಾಡ ಅಂತ ಅವಾಗಿಂದ ಊಟ ಕೊಡಿಸ್ತಾರೆ ಅಂತ ಕರ್ಕೊಂಡ್ ಕೊಡ್ಸಕ್ ರೆಡಿ ಇಲ್ಲ ಅವಾಗಿಂದ. ಸೊ ಈ ಚಾಲೆಂಜ್ ಒಳಗೆ ಏನಂತಂದ್ರೆ ಕಾಡ್ ಒಳಗೆ 24 hours ನಾವು ಸರ್ವೈವ್ ಆಗಬಹುದಾ. ಆಲ್ಮೋಸ್ಟ್ 4 hours ಆಗೈತಿ. ಊಟ ಇಲ್ಲ ಏನಿಲ್ಲ, ಸರ್ವೈವ್ ಮಾಡ ಅಂತೇವಿ. ಬರೀ ಏನಿಲ್ಲ ಊಟ. ಆಗಲ್ಲಿರುವಾಗ ಶಾಕ್ ಹೊಡಿಸ್ಕೊಂಡ್ರೆ ಈಗ ಶಾಕ್ ಹೊಡಿಸ್ಕೊಳ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದ್ ಮನುಷ್ಯನ ಕಾಪಾಡೋದು ನನ್ನ ಕರ್ತವ್ಯ ಕಣೋ. ವೆಲ್ಕಮ್ ಟು ದ ವ್ಲಾಗ್. ಇವತ್ತು ನಾವು ಹೊಂಟೇವಿ ಮಂಚಿ ಕೆರಿಗೆ. ಓಕೆ, ಸೂರಜ್ ಅವ್ರ ಊರಿಗೆ ಹೊಂಟೇವಿ ಮತ್ತೊಮ್ಮೆ. ನಾ ಲಾಸ್ಟ್ ಟೈಮ್ ಹೋಗಿದ್ದೆ ಬಟ್ ರೆಕಾರ್ಡ್ ಮಾಡಿದ್ದಿಲ್ಲ. ಬಟ್ ಈಗೇನು ಹೊಂಟೇವಲ್ಲ ಬೇರೆ ಲೆವೆಲ್ದಾಗ ಹೊಂಟೇವಿ. ಚೇತನ್ ಅವ್ರೆ ನಾವು ಇಬ್ರು ವ್ಲಾಗ್ ಮಾಡ ಅಂತೀವಿ. ಮೇ ಬಿ ಕ್ಲಾಶ್ ಆಗಿ ಘರ್ಷಣೆ ಆಗಿ ಬೆಂಕಿ ಹತ್ಬೋದು. ಆ ಬೆಂಕಿಯಿಂದ ನಾವು ಅಡಿಗೆ ಮಾಡ್ಕೊಂಡು ತಿನ್ನೋದಂತ ಅಷ್ಟೇ. ನಾವ್ ಇವತ್ತು ಹೊಡೆದಾಡೋದು ಉಪಯೋಗ ಇಲ್ಲ, ಚಾನ್ಸೇ ಇಲ್ಲ. ಕಾರ್ ಮಾತ್ರ ಗಿಲಿ ನನ್ನ ಫೇವ್ರೇಟ್ ಕಾರ್ ಅದ. ಎಲ್ಲಾನು ಫೇವ್ರೇಟ್ ಅನ್ಕೊ ಹೊಂಟ್ರೆ ಹೆಂಗ್ ಜೀವನದಾಗ ಅಂತ ನೋಡು. ಯಾವುದನ್ನು ಹೇಟ್ ಮಾಡಬಾರ್ದು. ನೀನು ನನ್ನಿಂದ ಕಲೀಲಿಲ್ಲೋ, ನೀನು ಮತ್ತೆ ಅದನ್ನ ಡಿಫೆಂಡ್ ಮಾಡಿದ್ದೀನಿ ನೀನು. ಹೌದು ಚೇತನ್ ಎಲ್ಲಾನು ಫೇವ್ರೇಟ್ ಎದಕ್ಕಂತಂದ್ರೆ ಯಾವುದಕ್ಕೂ ಡಿಸ್ಕ್ರಿಮಿನೇಟ್ ಮಾಡಂಗಿಲ್ಲ. ನೀನು ನನ್ನ ಫೇವ್ರೇಟ್. ಹೆಂಗಂದ್ರೆ ನಾನು ಅವ್ರ ಫೇವ್ರೇಟ್, ನನ್ನ ಅಪೋಸಿಟ್ ಯಾರು ಇರ್ತಾರೋ ಅವರು ಅವ್ರ ಫೇವ್ರೇಟ್, ಎಲ್ಲರೂ ಅವ್ರ ಫೇವ್ರೇಟ್, ಎಲ್ಲರೂ ನನ್ನವರು. ವಸುದೇವ ಕುಟುಂಬಕಂ. ನಾನು ಮಾಡರ್ನೈಸ್ ವರ್ಷನ್ ಒಳಗೆ ಹೇಳ್ತೀನಿ ಮೈ ಫೇವ್ರೇಟ್. ಈಗ ನಾನು ಸೂರಜ್ನ ಕಾರ್ ಹೊಡೆ ಅಂತೀನಿ. ವರ್ಣ ಕ್ರೇಜಿ ಐತಿ, ಹೆವಿ ಸ್ಮೂತ್ ಐತಿ ಬ್ರೋ. ಆದ್ರೆ ಇದು ಮಜ್ಜಾ ಬರ ಅಂತೈತಿ. ಈಗ ನಾವು ಮಂಚಿಕರಿಗೆ ಹೊಂಟೇವಿ, ಶಿರ್ಸಿಯಿಂದ ಮಂಚಿಕರಿಗೆ ಹೊಂಟೇವಿ. ಆಗಲಿ ರೋಡ್ ಅಂತೂ ಭಾಳ ಅಂದ್ರೆ ಭಾಳ ಖರಾಬ್ ಇತ್ತು. ಕಾರ್ ಎಕ್ಸ್ಚೇಂಜ್ ಮಾಡಿ ಸ್ವಲ್ಪ ಭಾಳ ಮಜಾ ಬರ ಅಂತೈತಿ ಕಾರ್ ಹೊಡ್ಯಾಕ. ನೋಡ್ರಿ ಸೂಪರ್ ಐತೆ ಆ್ಯಕ್ಚುಲಿ ಕಾರ್. ಇದ್ರೊಳಗೆಲ್ಲ ಡಿಜಿಟಲ್ ಮೀಟರ್, ಟ್ರಾನ್ಸಿಷನ್ ಎಲ್ಲ ಹೆವಿ ಸ್ಮೂತ್. ನಾವು ಮಜಾ ಐತಿ ಬ್ರೋ ಕಾರ್ ಇದು. ಇಟ್ಸ್ ಫನ್ ಟು ಡ್ರೈವ್. ವರ್ಣ ಹೊಂಡಾ ಸಿಟಿ ಇದು ಮಸ್ತ್ ಇವೆಲ್ಲ. ಗೈಸ್ ಫೈನಲಿ ಬಂದು ಸೂರಜ್ ಅವ್ರ ಮನೆಗೆ ಬಂದ್ವಿ. ಈ ಮನೆ ಹೆಂಗೈತೆ ಅಂತಂದ್ರೆ ಒನ್ ಟೈಪ್ ಅದು ಇದ್ರದ್ದು ಫೀಲಿಂಗ್ ಐತಿ. ಅದ್ರದ್ದು ಮಸ್ತ್ ಅದ್ರದ್ದು ಫೀಲಿಂಗ್. ಹೆಂಗಂದ್ರೆ ಒನ್ ಟೈಪ್ ಏನೋ ಕಲಾ ಹುಟ್ಟ ಅಂತೈತಿ. ಕಲಾ ನಮ್ದ್ರೊಳಗೆ ಕಲಾ ಮಾಧ್ಯಮ ಇದ್ದಂಗೆ ಐತೆ. ಕಲಾ ಮಾಧ್ಯಮ ಇಲ್ಲಿ ನೋಡ್ರಿ ಒಂದು ಸ್ಟುಡಿಯೋ ಒಂದು ರೌಂಡ್ ಹಿಂಗ್ 360 ಹೊಡೆ ತೋರಿಸ್ತಾನೆ ಹೆಂಗೈತಂತ. ಸೂಪರ್. ಮಂಚಿ ಕೆರೆ ಒಳಗೆ ಬಂದ ಕ್ರೇಜಿ ಊಟ. ಇದು ಉಪ್ಪಿನಕಾಯಿ, ಇದು ಹೆಸರು ಕಾಳು ಪ್ಲಸ್ ಇದು ಚಟ್ನಿ, ಅಂಡ್ ಚಪಾತಿ. ಸೂಪರ್. ಸೂರಜ್ ಅವ್ರ ಡ್ಯಾಡ್ ಮಸ್ತ್ ಗಣಪತಿ ಮಾಡ್ಯಾರ ನೋಡ್ರಿ. ಸೂರಜನ್ ಆರ್ಟ್ ಎಲ್ಲಿಂದ ಬರ್ತೈತೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಏನು ಮಸ್ತ್ ಮಾಡ್ಯಾರ ನೋಡ್ರಿ. ಇದೇನು ಮಸ್ತ್ ಐತೆ ನೋಡಿ. ನೋಡ್ರಿ ಹೆಂಗೆ ಎಷ್ಟು ಡೀಟೇಲ್ ಆಗಿ ಹೆಂಗೆ ಮಾಡ ಅಂತಾರಲ್ಲ. A few moments later. ಈಗ ನಾವು ಫಸ್ಟ್ ಹಿಡನ್ ಪ್ಲೇಸಿಗೆ ಬಂದೇವಿ. ಈ ಹಿಡನ್ ಪ್ಲೇಸ್ ಹೆಸರು ಬಂದ್ಬಿಟ್ಟ ಜಳಕತ್ರಿ ಕೆರೆ. ಬ್ರೋ ಇಬ್ರು ನೀವು ಎಕ್ಕಡ ಹತ್ರ ಹೇಳ್ರಿ ಗೈಸ್. ನೋಡ್ರಿ ರೆಡ್ ಪ್ಯಾರಾಸೈಟ್ ಇಂಟ್ರೊಡಕ್ಷನ್ ಶೂಟ್ ಆಗೋದು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಮೈ ನೇಮ್ ಈಸ್ ಚೇತನ್. ಐ ಆಮ್ ಫ್ರಮ್ ಹುಬ್ಬಳ್ಳಿ. ಸೊ ನನಗೆ ಏನಂದ ಸೂರಜ್ ಫಸ್ಟಿಗೆ ಬರ್ರಿ ನಮ್ಮ ಊರಿಗೆ ಬರ್ರಿ, ನಾನು ಹಿಡನ್ ಪ್ಲೇಸ್ ತೋರಿಸ್ತೇನೆ ನಮ್ಮ ಊರೊಳಗೆ ಇದ್ದಿದ್ದ ಅಂದ. ನಾವು ನೀವು ಫಸ್ಟ್ ಉತ್ತರ ಕೊಟ್ಟಿದ್ದ ನಿಮ್ಮ ಊರ ಒಂದು ಹಿಡನ್ ಪ್ಲೇಸ್ ಸರ್. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕ್ಯಾಮ್ರಾ ಜೊತೆ ತಿರುಗ್ರಿ, ಸಂತೋಷಕ್ಕೆ ಬರ್ತಾ ಇರ್ರಿ ಕ್ಯಾಮ್ರಾ ಜೊತೆ. ಸಂತೋಷಕ್ಕೆ ಕುಣಿದು, ತಾಳಕ್ಕೆ ಕುಣಿದು, ನಲಿದು, ಬೆಳಕ್ಕೆ ನಲಿದು. ಸ್ಲೋ 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 ಸ್ಲೋ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸೂರಜ್ ಕ್ಯಾಮ್ರಾ ಕ್ಯಾಮ್ರಾ ಕ್ಯಾಮ್ರಾ. ಕುಳಿದು, ತಾಳಕ್ಕೆ ಕುಣಿದು, ನಲಿದು. ನಿಮ್ ಹಿಂದ್ ಬಿಸಿಲು ಬರ ಅಂತೈತಿ, ಬಿಸಿಲ್ ಕಡೆ ಹೊಳ್ಳಿ ಮಾಡ್ರಿ. ಕುಣಿದು, ತಾಳಕ್ಕೆ ಕುಣಿದು, ನಲಿದು, ಬೆಳಕ್ಕೆ ನಲಿದು, ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಸೂರಜ್ ನೀ ಹೇಳ್ಕೊ ಕ್ಯಾಮ್ರಾ. ಬರ್ತಾ ಇರ್ಲಿ ಕ್ರೇಜಿ ಬರ ಅಂತೈತಿ.
ಬ್ರೋ ಯಾರು ಹಾ ಚೇತನ್ ಸ್ವಲ್ಪ ಕಾಲು ಬೆಂಡಾಗಿ ನೀಸ್ ಬೆಂಡಾಗಿ ಬರಲಿ. ಯಾವುದೋ ಇದು ಸೂಜಿ ಚುಸ್ತಾ ಉಂಟು. ಬಂದೇವಿ ಸೆಕೆಂಡ್ ಹಿಡನ್ ಪ್ಲೇಸಿಗೆ. ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಹೊಲಸೈತೆ ಅಂತ. 1 ಸೆಕೆಂಡ್ ಇದು ಹೊಲಸನ್ನ ಡೆಪ್ತ್ ತೋರಿಸ್ತೇನ. ಇದು ಡೆಪ್ತ್ ನೋಡ ಅಂತಿರಲ್ಲ, ಇದು ಹೊಲಸದ್ದು. ಇದು ಏನು ಹೊಲಸೈತಲ್ಲ, ಈ ಹೊಲಸೊಳಗೆ ನಾವು ನಡ್ಕೊಂಡು ಹೋಗ್ಬೇಕು. ಮನಸ್ಸಿಗಿಂತ ದೊಡ್ಡ ಹೊಲಸು ಯಾವುದೂ ಇಲ್ಲ. ಆ ಹೊಲಸ ಇಟ್ಕೊಂಡೇ ಬದುಕ್ತಾ ಇರೋರು ನಾವು. ಏನ್ ಡೈಲಾಗ್ ಸರ್. ಅದ್ರೊಳಗೆ ಈ ಹೊಲಸಲ್ಲಿ ನಡೆಯಕ್ಕೆ ಇಷ್ಟೇಕೆ ನಿಮ್ಗೆ ತೊಂದರೆ? ಬನ್ನಿ. ಸೊ ಈ ಚಾಲೆಂಜ್ ಒಳಗೆ ಏನಂತಂದ್ರೆ ಕಾಡ್ ಒಳಗೆ 24 ಅವರ್ಸ್ ನಾವು ಸರ್ವೈವ್ ಆಗಬಹುದಾ ಅನ್ನೋದೇ ಈ ಚಾಲೆಂಜ್ ಈಗ ಇರೋ ಮಾಡ ಅಂತಿರೋದು. ಸರ್ವೈವ್ ಆಗ್ಯಾರ ಇವ್ರ ಮನೆಯವರು. ಸೊ ನಾವು 24 hours ಸೂರಜ್ ಆಲ್ಮೋಸ್ಟ್ 20 ಇಯರ್ಸ್ ಸರ್ವೈವ್ ಆಗ್ಯಾದ. ಸೊ ನಾವು 24 ಅವರ್ಸ್ ಸರ್ವೈವ್ ಆಗ್ತೇವೆ ಅನ್ನೋದು ನೋಡೋಣಂತ. ಮಜಾ ಬರ್ತೈತಿ. ಫುಲ್ ವಿಡಿಯೋ ನೋಡ್ರಿ. 4 hours later. ಆಲ್ಮೋಸ್ಟ್ 4 ಅವರ್ಸ್ ಆಗೈತಿ. ಊಟ ಇಲ್ಲ ಏನಿಲ್ಲ, ಸರ್ವೈವ್ ಮಾಡ ಅಂತೇವಿ. ಆ್ಯಂಡ್ ಹೆವಿ ಒಂದು ಊಟದ ಸಂಬಂಧ ನಾವು ಹಂಟ್ ಮಾಡ ಅಂತೇವಿ. ಆ್ಯಕ್ಚುಲಿ ಅಂತಾನಂದ್ರೆ ನಮ್ಮ ಸ್ವೆಟ್ಟಿನ ಕುಡಿದು ಅದ್ರಲ್ಲೇ ಸರ್ವೈವ್ ಆಗೋಣ ಅಂತಾನೆ. ಒಂದೇದಾದ್ರಿ ಎಂಡಿಗೆ ಏನೈತಂದ್ರ ಈಗ ಇವನಿಗೆ ಭಾಳ ಸೂರಜ್ ಭಾಳ ಹೊಟ್ಟೆ ಹಸ್ತಂದ. ಇಲ್ಲ ಆರ್ ಪಿ ಭಾಳ ಹೊಟ್ಟೆ ಹಸ್ತಂದ. ನನ್ನ ಕಡೆ ಒಂದು ಬಾಳೆಹಣ್ಣು ಐತಿ. ಏನಂದ್ರಿ ಅಂದ್ರೆ ಉಳಿದಿದ್ರ ಅದೊಂದು ಲಾಸ್ಟ್. ನನ್ನ ಹತ್ರ ಬ್ರೌನೀಸ್ ಇದೆ. ಈಗ ನೋಡ್ರಿ, ಈ ಕಾಡೊಳಗೆಲ್ಲ ಹೆಂಗಂದ್ರೆ ಆನೆ ಕಾಟ, ಪ್ರಾಣಿಗಳ ಕಾಟ ಭಾಳ. ಆಮೇಲೆ ಗದ್ದಿಗೆ ಬಂದು ಎಲ್ಲ ನಾಶ ಮಾಡ್ತಾವ, ಬೆಳೆ ನಾಶ ಮಾಡ್ತಾವ ಅಂತೇಳಿ ಹಿಂಗ ತಂತಿ ಹಾಕಿರ್ತಾರ. ಹುಷಾರಾಗಿರ್ಬೇಕು. ಫೆನ್ಸ್ ಹಾಕಿ ಅದಕ್ಕೆ ಕರೆಂಟ್ ಅಂದ್ರೆ ವಿದ್ಯುತ್ ಚಾಲನೆ ಇರ್ತೈತಿ ಇದ್ರೊಳಗೆ. ಸೊ ಅದಕ್ಕೆ ಈಗ ಇವ ಅಂತೂ ಇವ್ರೂರ್ನವ ಆಂಟಿ ವಿದ್ಯುತ್ ಇಂಜೆಕ್ಷನ್ ತಗೊಂಡ್ರಿ. ಅವ ಹೋಗ್ಬಿಡ್ತೈತ. ಈಗ ಆರ್ಪಿನ್ ನಾ ಸೇವ್ ಮಾಡ್ತೀನಿ, ಯಾಕಂದ್ರೆ ಅವ ಸ್ವಲ್ಪ ಸೆಲ್ಫಿಶ್ ಅದಾನ. ನಾನು ನಮ್ಮ ಹುಲಿ ಈಗ ಹೆಂಗೆ ಇದು ದಾಟಿಸ್ತಾರ ಅನ್ನೋದೇ ಇದೊಂದು ಈ ಒಂದು ಪುಣ್ಯವಂತ ಕಾಯಿಸ್ತಾನೆ. ಪುಣ್ಯವಂತ ನಾನು ಆಗಲ್ಲಿರುವಾಗ ಶಾಕ್ ಹೊಡಿಸ್ಕೊಂಡ್ರೆ ಈಗ ಶಾಕ್ ಹೊಡಿಸ್ಕೊಳ. ಇದು ನನ್ನ ಕರ್ತವ್ಯ. ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಮನುಷ್ಯನ ಕಾಪಾಡೋದು ನನ್ನ ಕರ್ತವ್ಯ ಕಣೋ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಆ ಮನುಷ್ಯನಿಗೆ ಆಗದೆ ಇನ್ನೇನು ಆಗುತ್ತಾ ಮನುಷ್ಯನಿಗೆ? ಇಲ್ಲ ಅಲ್ಲ, ನಿನ್ ಅಲ್ಬೇಡ, ಬದುಕೋರು ಉಗುಳ ಹೊಡೆಸ್ಕೋ ಕರೆಕ್ಟ್. ಮಜಾ ಆರ್ಪಿ ಅಣ್ಣ ಈಗ ನಿಮ್ಮನ್ನ ಹೆಂಗ್ ಕರೀದಂದ್ರೆ ನಾ ಆಂಟಿ. ಇಲ್ಲ ನಂದು ನಡೀತೈತಿ. ನಂದಕ್ಕೆ ನಾನು ಯಾಕೆ ಡ್ರಾಮಾ ಮಾಡಿ ನನಗೆ ಗೈಸ್ 6 ತಾಸಾಗೈತಿ ಕಾಡ್ದಾಗಿರ ಅಂತ. ಅಂಡ್ ಊಟಕ್ಕೆ ಬಂದೇವು ನಾವು ಇಲ್ಲಿ ಸಿಕ್ತೈತಂತ ಏನ್ರೆ ಅದ್ರ ಸಂಬಂಧ ಸೂರಜ್ ಊಟ ಕರ್ಕೊ ಬಂದೇನೆ. ಕಾಡೊಳಗೆ ಆಗೈತಿ 8 ತಾಸು. ಅಂಡ್ ಊಟ ಸಿಕ್ಕೈತಿ. ಊಟದ ಒಂದು ಸುಳಿವಿಲ್ಲ ಇಲ್ಲ. ಊಟದ ಸುಳಿವಿಲ್ಲ, ನೀರಿನ ಸುಳಿವಿಲ್ಲ. ಅಂಡ್ ನಾವು ಇಲ್ಲಿ ಹೋಗಿ ಹಂಟ್ ಮಾಡ್ಬೇಕಂತದೇವಿ. ಹಿಂಗೆ ಹೋಗೋದೈತಿ ಈಗ ವಾಟರ್ ಗದ್ದೆ ಒಳಗೆ, ನೀರ್ ಗದ್ದೆ. ಊಟ ಸಿಕ್ತೈತಲ್ಲ ಚೇತನ್ ನಮ್ಗೆ? ನೋಡು ಅದ ಹೋಪ್ ಒಳಗೆ ಅದೀನಿ ನಾನು. ನೀವು ಅಂದ್ರೆ ಆಲ್ಮೋಸ್ಟ್ ನಂದು ಉಸಿರಾಟ ಕಡಿಮೆ ಆಗಂತೈತಿ. ಈ ಚಾಲೆಂಜ್ ತೊಗೊಬಾರ್ದಿತ್ತು ಅನ್ಸಂತ ನನಗೆ. ಇಲ್ಲ, ಚಾಲೆಂಜ್ ತೊಗೊಳೋದು ಪ್ರಾಬ್ಲಮ್ ಅಲ್ಲ. ನಮ್ಗೊಂದು ಸ್ವಲ್ಪ ನಾವೇನು ಅನ್ಕೊಂಡಿದ್ವಿ ಆ ಟೈಪ್ ಆಗಲಿಲ್ಲ ಇದು. ಯಾಕಂದ್ರೆ ನಾವು ಅನ್ಕೊಂಡಿದ್ವಿ ಎಲ್ಲಾದರೂ ಊಟ ಸಿಗ್ತೈತಿ, ಏನಾದರೂ ಆಗ್ಬೋದು ಅಂತೇಳಿ. ಬರೀ ಏನಿಲ್ಲ, ಊಟ ಓ ಮೈ ಗಾಡ್. ಡಿಡ್ ಯುವರ್ ಆಸರ್ಟ್ ಗೈಸ್. ಈಗ ಜಸ್ಟ್ ಚೇತನ್ ಅವ್ರೆ ಈ ಚಾಲೆಂಜ್ ಒಳಗೆ ನಮ್ಮ ಸಂಬಂಧ ಊಟ ಹುಡ್ಕಕ್ಕೆ ಹೋಗಿ ಜರ್ದ್ ಬಿದ್ದ ಅವ್ರು ಕುಂಡಿ ನೋವಾಗಿ ಹಂಗ ಕುಂತಾರ ಅವ್ರೆ. ನೋಡ್ರಿ, ಜೀವನದೊಳಗೆ ಎಲ್ಲ ಮುರಿದಿದ್ದು ನಂದು. ಈ ಕುಂಡೊಂದು ಉಳಿದಿತ್ತು, ಅದನ್ನು ಮುರ್ಕೊಂಡೇನೆ. ಈಗ ನಾವು ಅದೇವಿ ಊಟ ಹುಡ್ಕಾಕ ಒಂದು ಕ್ರೇಜಿ ಅನ್ನೋ ಒಂದು ಡೇಂಜರಸ್ ಇದ್ರ ಮೇಲೆ ನಡೆಯ ಅಂತೇವೆ ನಾವು. ನೋಡ್ತಿರ್ಬೋದು ನೀವು, ಈ ಕಡು ತೆಗ್ಗ ಆ ಕಡು ತೆಗ್ಗ. ಚೇತನ್ ಅವ್ರು ಈಗ ಬಿದ್ದರು ಇದ್ರ ಸಂಬಂಧ. ಬಟ್ ಈಗ ಏನು ಇದು ಮೂಮೆಂಟ್ ಐತಲ್ಲ, ಬಿದ್ರು ಹೋಗ್ಲಿಲ್ಲ ನಾನು. ಆಮೇಲೆ ಸೂರಜ್ ಇಲ್ಲಿ ಕರ್ಕೊಂಬಂದ, ಅನ್ನ ಅಕ್ಕಿ ಐತೆ ಅಂತ ಹೇಳಿ. ನೋಡಿದ್ರೆ ಇನ್ನು ಬೆಳೆ ಯಾವಾಗ ಊಟ ಮಾಡೋಣ ಅಲ್ಲ ಗೈಸ್, ನಾವು ಅಲ್ಲಿಂದ ಹೊಟ್ಟೆ ಹಸ್ಕೊಂಡು ಹುಬ್ಳಿಯಿಂದ ಇವ್ರಿಗೆ ಕರ್ಕೊಂಡ್ಬಂದೆ ಊಟಕ್ಕೆ ಅಂತೇಳಿ. ಇಲ್ಲಿ ನೋಡ್ರಿ ಅಕ್ಕಿನೇ ಇನ್ನು ಬೆಳಿಲಿಲ್ಲ. ಡಿಸಪಾಯಿಂಟ್ ಆಗಿವೆ. ಉಪವಾಸ ಇರ್ಬೇಕಲ್ಲ, ಇದು ಬೆಳೆಯುತ್ತ ಒಣಗಿ ಇದೆಲ್ಲ ಒಣಗಿಸಿ ಭತ್ತದಿಂದ ಅಕ್ಕಿ ತೆಗ್ದು ಅದನ್ನ ಅನ್ನ ಮಾಡಿ ಅದಕ್ಕೆ ಮತ್ತೆ ಊಟ ಕೊಡಿಸ್ತೇನೆ ಅಂತ ಹೇಳಿದೆ ನೀನೆ. ಇಲ್ಲಿ ಅರ್ಪಿ ಅದಕ್ಕೆ ಸಿಟ್ಟ. ಅಲ್ಲ ಊಟ ಕೊಡಿಸ್ತೇನೆ ಅಂದಲ್ಲ ಬ್ರೋ.
ಮತ್ ತಿನ್ಬಾ ಏನ್ ಬುದ್ಧಿಯಲ್ಲಿ ಇಟ್ಕೊಂಡಿ ನೀ ಬಾಳೆಹಣ್ಣು ತೆಗಿಯೋ. ಅಲ್ಲ ಊಟ ಕೊಡಿಸ್ತೇನೆ ಅಂದಿದ್ದೆ. ಅಳ್ತಿ ಅದಕ್ಕೆ ಅಷ್ಟಕ್ಕೆ. ಅಲ್ಲ ಊಟ ಕೊಡಿಸ್ತೇನೆ ಅಂದಿದ್ದಲ್ಲ, ನೀ ಆರಾಮ್ ರೆಡಿ ಮಾಡಿ ನಾವು ಅದನ್ನ ಪ್ರೊಸೆಸ್ ಮಾಡಿ ತಿನ್ನೋದಂತ ಹೇಳಿದ್ದಿಲ್ಲ ಅವ. ಅಲ್ಲ ನೀ ಆರಾಮ್ ಹೇಳ ಬ್ರೋ ಏನ್ ಬ್ರೋ ಹೆಂಗ ನಾ ಇವ್ರ ಊರಿಗೆ ಜಗಳ ಆಡೋದಕ್ಕೆ ಆರಾಮ್ ಹೇಳ ಅಂತ ಹೇಳ್ತೀನಿ. ಹೆಂಗ ಮಾಡ ಅಂತಾನ ಅವಾಗಿಂದ ಊಟ ಕೊಡಿಸ್ತೇನೆ ಅಂತ ಕರ್ಕೊಂಡ್ ಬಂದ ಕೊಡ್ಸಕ್ ರೆಡಿ ಇಲ್ಲ ಅವಾಗಿಂದ. The next day. ಮುಸ್ತಕ್ ಅವ್ರೆ ಥ್ಯಾಂಕ್ ಯು. ಊಟ ಮಾತ್ರ ಸೂಪರ್ ಆಗಿತ್ತು, ಸೂಪರ್ ಮಾಡಿದ್ರಿ. ಕೊಟ್ರಲ್ಲ ಇಬ್ರು ಸೇರ್ ಮಾಡಿದ್ರೆ ಅಲ್ಲ ಇಲ್ಲ ಕೇಳತ್ತಿದ್ದೆ. ನಮಗಂತೂ ರೆಸಾರ್ಟ್ಸ್ ಇರ್ತಾರೆ, ನಿಮಗ್ ನಾವ್ ಸೇರಿದ್ವಿ. ವೆರಿ ಗುಡ್ ಕ್ವಶನ್. ವೆರಿ ಇದು ಯಾವಾಗ ಕೇಳಿಲ್ಲ. ರೇಟಿಂಗ್ ಕಸ್ಟಮರ್ಸ್ ಕೊಡೋದು ಹೌದು, ಫಸ್ಟ್ ಟೈಮ್ ನಾವು ನಿಮಗೆ ಸೇರಿದ್ವಾ. ಅದ್ರ ಪ್ರಕಾರ ನಮಗ್ ಹೋದೋದ್ರಲ್ಲಿ ಹೆಂಗ ಟ್ರೀಟ್ ಮಾಡೋಕ್ ಜನ ಅಂತ ಒಳ್ಳೆ ಅಡಿಗೆ ಮಾಡಿದಕ್ಕೆ ಒಂದು ಒಳ್ಳೆ ಸನ್ಮಾನ ಇದೆ. ಈಗ ಸನ್ಮಾನ ಕಾರ್ಯಕ್ರಮ ನಡೆ ಅಂತೈತಿ, ಯಾಕಂದ್ರೆ ಊಟ ಸೂಪರ್ ಆಗಿತ್ತು. ಅದ್ರ ಸಂಬಂಧ ಸೂರಜ್ ಕ್ರೇಜಿ ಆಗಿರೋ ಸನ್ಮಾನ ಮಾಡ ಅಂತ ಮುಸ್ತಕ್ ಅಲಿ ಅವರಿಗೆ, ಸಾರಿ ಮುಸ್ತಕ್ ಖಾನ್ ಅವರಿಗೆ, ಮಂಚಿಕೇರಿಯಿಂದ ಬಂದಿರೋ ಸೂರಜ್ ಅವರು ಅಂಡ್ ಹುಬ್ಳಿಯಿಂದ ಬಂದಿರೋ ಚೇತನ್ ಅವರು. ಓಕೆ, ನಾವು ಸಂಗೀತದ ಇದು ನಿರ್ವಹಣೆ ನಾವು ಮಾಡ್ತೇವೆ, ನಾವು ಅದನ್ನ ತಗೊಂಡೇವಿ. ಅದ ಈಗ ಸಲ್ಮಾನ್ ಖಾನ್ ಅವರಿಗೆ, ಮುಸ್ತಕ್ ಖಾನ್ ಮುಸ್ತಕ್ ಖಾನ್ ಅವರಿಗೆ ಸನ್ಮಾನ. ಕಕ್ಕಡಲಂ ಟಡಕ್ ಟಡಕ್ ಟಟ್ಟಡಲಂ ಟಡಡ ಟಟ್ಟಡಲಂ ಟಡಕ್ ಟಡಕ್ ಟಟ್ಟಡಲಂ ಟಡಡ ಟಟ್ಟಡಲಂ ಟಡಕ್ ಟಡಕ್ ಟಟ್ಟಡಲಂ. ಏನು ಡಬಲ್ ಸುತ್ತಿ ಏನ್ ಮಾಡ್ತಿದ್ಯಾ? ಮುಸ್ತಕ್ ಖಾನ್ ಅವ್ರ ಏನ್ರ ಹೇಳಕ್ ಇಷ್ಟಪಡ್ತಾರೆ ಈ ಮೂಮೆಂಟ್ದಾಗ? ಭಾಷಣ ಏನ್ರ ಈ ಹೇಳಕ್ ಒಂದು ಸಂದರ್ಭದಲ್ಲಿ ನಿಮ್ಗೆ ಏನ್ ಅನ್ಸ್ತಾ ಇದೆ ಸರ್? ನಿಮಗೆ ಊಟ ಎಲ್ಲ ಹೆಂಗ ಅನಿಸ್ತೀರಿ ಇಲ್ಲಿ? ಊಟ ನಿಮ್ಗೆ ತಿಂಡಿ ಗಿಂಡಿ ಇಲ್ಲ ನೋಡ್ರಿ, ಊಟ ಮುಂದೆ ಹಿಂಗ ನಾನು ಇದಾಗ್ಬಿಟ್ಟೆ, ಸ್ಟಕ್ ಆದ್ರಿ. ಡನ್ ಆಗ್ಬಿಟ್ಟೆ. ಸೊ ಮುಸ್ತಕ್ ಅಲಿ ಅವರಿಗೆ ನಮ್ಮ ಕಡೆಯಿಂದನೂ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಊಟ ಮಾಡಿರಿ. ಬೇಸಿಕಲಿ ಇಲ್ಲೇ ನಾವು ರೆಸಾರ್ಟ್ದಾಗ ಊಟ ಮಾಡ್ಬೋದಿತ್ತ ಅಂದ್ರೆ ನಾಷ್ಟ, ಬಟ್ ಮಂಚಿಕೇರಿ ಬಂದಿರೋ ಕಾರಣದಿಂದ ನಿನ್ನೆ ನಾನು ಕಾಡ್ದಾಗೂ ಕರ್ಕೊಂಡೋಗಿ ಊಟ ಮಾಡಿಸ್ತೇನೆ ನಾವು ಆಗಲಿಲ್ಲ. ಹೆವಿ ಕಷ್ಟ ಆಯ್ತು ಕಾಡ್ ಒಳಗೆ ಅಡ್ಡಾಡೋದು. ನಿನ್ನೆ ಚೇತನ್ ಅವ್ರಿಗೆ 2-3 ಪ್ರಾಣಿಗಳು ಬೆನ್ನು ಹತ್ತಿದ್ವು, ಮತ್ತು ಇವ್ರ ಗರ್ಜನೆಯಿಂದ ವಾಪಸ್ ಓಡೋಗ್ಯಾವ. ಈಗ ನಾವು ಮತ್ತೆ ಹೊಂಟೇವಿ ಮಂಚಿಕೇರಿ ಒಳಗೆ ಆ್ಯಂಡ್ ಕಾಡ್ ಒಳಗೆ. ನಾವು ಸರ್ವೈವ್ ಆಗ್ತೇವಿಲ್ಲ ಅನ್ನೋದೇ ಇವತ್ತಿನ ಕ್ವಶನ್. ಡೇ 2 ಆಫ್ ಮಂಚಿಕೇರಿ ವಿಲ್ ಬಿ ವೆರಿ ಹಾರ್ಡ್. ಆಮೇಲೆ ನಿಮಗೆ ಇನ್ನೊಂದು ಗೊತ್ತ್ರಿ, ಕಾರ್ಡ್ ಒಳಗೆ ಎದಕ್ಕೆ ಊಟ ಸಿಗಂಗಿಲ್ಲ ಅಂದ್ರೆ ಅಲ್ಲಿ ಯಾರು ಕಿರಾಣಿ ಅಂಗಡಿ ಇಟ್ಟಿಲ್ರಿ. ಈಗ ನಾನು ಅದ ಪ್ಲಾನ್ ಮಾಡಂತೆ, ನಮ್ದು ಹೆಂಗಿದ್ರು ಬ್ಯಾಕ್ ಗ್ರೌಂಡ್ ಫ್ರಮ್ ಕಿರಾಣಿ ಅಂಗಡಿ ಅಲ್ಲ, ನಾವು ಅಪ್ಪಾರನ ಇಲ್ಲಿ ತಂದ್ ಮೊದ್ಲು ಅಲ್ಲಿನೂ ಸೇಮ್ ಐತ್ರಿ ವ್ಯಾಪಾರ. ನಾಡೊಳಗೂ ಸೇಮ್ ಕಾರ್ಡ್ನಾಗ ಇದ್ದಷ್ಟ ವ್ಯಾಪಾರ ಐತಿ ನಮ್ಮ ಅಂಗಡಿಗೆ. ಹಂಗಾಗಿ ಸುಮ್ ಕಾರ್ಡ್ನಾಗ ಇಟ್ರೆ ಆರಾಮ್ ನೆಮ್ಮದಿಯಿಂದ ಇರ್ಬೋದಲ್ಲ, ಕಾಡು ಪ್ರಾಣಿಗಳಿಗೆ ಏನಾರು ಕೊಟ್ಕೊಂತ. ಅಲ್ಲೇ ನಿನ್ನೆ ರಾತ್ರಿ ನಾವು ಕಾಡೊಳಗೆ ಮಲ್ಕೊಳಕ್ ಹೋದಾಗ ಜಿಂಕಿ ಮತ್ತು ಅವೆಲ್ಲ ಒದ್ರಿದ್ವಲ್ಲ, ನಾವು ಹೆದರಿ ಓಡ್ ಬಂದ್ವಿ, ರೆಕಾರ್ಡ್ ಮಾಡ್ಕೊಳಕ್ ಆಗಲ್ಲ, ಫುಟೇಜ್ ಕಳ್ಕೊಂಡ್ಬಿಟ್ಟಿಲ್ಲ. ಹಿಂಗ ಸೇಮ್ ಸೌಂಡ್ ಯಾವ್ದೋ ಪ್ರಾಣಿ ಒದ್ರ ಅಂತತೆ. ರಾತ್ರಿ ಹೆವಿ ಕಷ್ಟ ಆಯ್ತು ಗೈಸ್. ನಾವು ಅದೇನ್ ಚಾಲೆಂಜ್ ಮಾಡೋದು ಹೆವಿ ಕಷ್ಟ ಆಗೈತಿ. ಮೇ ಬಿ ಇವತ್ತು ನಾವು ಸರ್ವೈವ್ ಆಗ್ತೇವೆ ಅನಿಸ್ತೇವೆ ಜಂಗಲ್ ಒಳಗ. ಈಗ ಹೋಗೋಣ, ನೋಡೋಣ ಅಂತ ಹೆಂಗಿರ್ತೈತಿ ನಮ್ದು ಸರ್ವೈವಲ್. ಗದ್ದೆಗೆ ಹೋಗಿ ಮಣ್ಣು ತರಬೇಕು. ಓಕೆ, ಗದ್ದೆಗೆ ಹೋಗಿ ಮಣ್ಣು ತರ್ಬೇಕು, ತಗೋರಿ. ಮಣ್ಣು ತಂದು ಅದನ್ನು ಜಪ್ಪಿ ಹದ ಮಾಡಬೇಕು, ಆಮೇಲೆ ಗಣಪತಿ ಮಾಡ್ಬೇಕು. ಸ್ವಲ್ಪ ಅದು ಇನ್ನೊಂದು ಸ್ಟೆಪ್, ಸ್ವಲ್ಪ ರುಚಿ ನೋಡ್ಬೇಕಂತ. ರುಚಿ ನೋಡಿ ಎಲ್ಲ ನೋಡ್ಕೊಂಡು ತರ್ಬೇಕಿದ್ನ. ಮಣ್ಣು ಜಪ್ಪುರದವ್ರದ್ದು ತಗೊಂಡು ನಮಸ್ಕಾರ ಸರ್. ನಮಸ್ಕಾರ. ಇವರು ಮಣ್ಣು ಚೇತನ್ ಅವ್ರು ಅಂದ್ರಲ್ಲ ಅವ್ರೆ. ಚೇತನ್ ಅವರಲ್ಲ ಇವ್ರು, ಯಾರು ಹೇಳ್ರಿ? ಚೇತನ್ ಅವರಲ್ಲ. ನಮಸ್ಕಾರ ಸರ್, ಆರಾಮ್ ಸರ್. ನೀವ್ರಿ? ಸಿಗ್ಬೇಕು ಅಂತ ಇಲ್ಲೇ ಇಲ್ಲಿ ನೋಡ್ರಿ, ಇದು ಮಳಿಗೆ ಪಾಚಿ ಕಟ್ಟೈತೆ, ಪಾಚಿ. ಈಗ ನಾವು ಹೊಂಟೇವಿ ಮತ್ತೊಂದು ಕಲಾ ಇದ್ರ ಕಡೆ. ಎಲ್ಲೇ ಸೂರಜ್? ಕಲಾಸೌಧ. ಇಲ್ಲೇ ಸೂರಜ್ ಅವ್ರ ದೊಡ್ಡಪ್ಪ ಅವ್ರ ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಾರೆ. ಅಯ್ಯೋ ಫುಲ್ ಇಲ್ಲಿ ಫ್ಯಾಕ್ಟ್ರಿನೇ ಐತಲ್ಲ ಇಲ್ಲೇ. ಎಲ್ಲ ಎಷ್ಟು ಚಲೋ ಕಲೆ ಐತಿ. ಮೂರ್ತಿ ಮಾಡ್ಯಾರಲ್ಲೇ ನೋಡ್ರಿ ಅಲ್ಲೇ. ನೀವು ಅಷ್ಟೆಲ್ಲ ಚಂದಾಗಿ ಮೋಲ್ಡ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಸೂರಜ್ನ ಯಾಕೆ ಹಂಗ ಬಿಟ್ರಿ? ಅವಾಗ ಹೋಂಬಾಗಿ ಉಳಿದ್ಬಿಟ್ಟ. ಇಲ್ಲಿ ಆದ್ರೆ ಮಷೀನ್ದಾಗ ಹಾಕಿ ಸೂರಜ್ನು ಚಂದಂಗ್ ಮಾಡ್ಬೋದಿತ್ತು ನೀವು. ಸೂರಜ್ ತೊಗೊಂಬರ್ಬೋದಿತ್ತು ನೀವು.
ಸ್ವಲ್ಪ ಗೊಂಬೆಗೆ ಜೀವವು ಬರಲು. ಇಲ್ಲಿ ನೋಡ್ರಿ ಇಂಥವು ಇವ್ರ ಮುಖ ತೆಗೆದಕ್ಕೆ KGF ಯಶ್ ಅವರು ಬರ್ತಾರೆ ಹೊರಗೆ. ಇವರ ಕೈಲಿಂದ ಮಾಡಿರೋ ಡೋರ್ ಇದು. ಯಾವ್ದು ಕಟ್ಟಿಗೆ ಯೂಸ್ ಮಾಡಿರೋದು ಇದಕ್ಕೆ? ಹೊನ್ನೆ. ಮೊನ್ನೆ ಸಿಕ್ಕಿತ್ತಲ್ಲ ಮೊನ್ನೆ ಅದೇ ಆ ದೇವ್ರ ಮನೆ ನಿನ್ನೆ ಅಲ್ಲ ಮೊನ್ನೆ ಸಿಕ್ಕಿದ್ದು ಮೊನ್ನೆ. ಈಗ ನಾವು ಹೋಮ್ ಟೂರ್ ಮಾಡ ಅಂತೇವಿ. ಸೂರಜ್ ಅವ್ರ ದೊಡ್ಡಪ್ಪ ಅವ್ರದ್ದು ಹೋಮ್ ಟೂರ್, ದೊಡ್ಡಪ್ಪ ಅವ್ರ ಮನಿದು ಹೋಮ್ ಟೂರ್. ಇಲ್ಲಿ ಮಂಚಿಕೆರೆ ಕಾಣಿಸ್ತೇವೆ ಬರ್ರಿ ನಿಮ್ಗೆ. ಫುಲ್ ಮಂಚಿಕೆರೆ ಕಾಣೋ ಪ್ಲೇಸಿಗೆ ಹೊಂಟೇವ್ ನಾವ. ಮಂಚಿಕೆರೆ ಐತ, ಎಷ್ಟು ಸಣ್ಣದು ಮಂಚಿಕೇರಿ. ಮಂಚಿಕೆರೆ ನೋಡ್ರಿ ಇದ. ಇಷ್ಟ ಆಯ್ತು ನೋಡ್ರಿ ಮಂಚಿಕೇರಿ. ಒಂದ್ ಶಾರ್ಟ್ ಹೋಗ್ತಾವ ಸಾಕು ನಾವು ಮಂಚಿಕೇರಿ ಅಂತ ಹೇಳಿದ್ರಾಗ ಊರ್ ಮುಗಿದ್ ಬಿಡ್ತದೆ. ಓ ಈ ಕಾರ್ವಿಂಗ್ ಡೋರ್ ಪಾಲಿಶ್ ಮಾಡಿದ್ದು ಆಗಿಲ್ಲ ವರ್ಕ್. ನೋಡ್ರಿ ಹಂಗ ಮುಖ ಎಲ್ಲ ಕರೆಕ್ಟ್ ತಿಕ್ಕಿದ್ನೇ ಇಲ್ಲ. ಕರೆಕ್ಟ್ ಹೌದು. ಇದು ಮುಖ ಮಾತ್ರ ಚಲೋ ತಿಕ್ಕಿನಿ. ಚಲೋ ಆಯ್ತು. ಇದು ನಮ್ ಮಿರರ್ ಅನ್ಕೊಂಡೆ ಸಡನ್ ಆಗಿ ನೋಡಿ. ಸೂರಜ್ ಗೇಮಿಂಗ್ ಒಳಗ ಅಲ್ಲ, ಸೂರಜ್ ಗೇಮಿಂಗ್ ಒಳಗ ಸೂರಜ್ಗಿಂತ ಜಾಸ್ತಿ ಗೇಮಿಂಗ್ ಮಾಡೋರ ಇವ ಸಿಕ್ಕಾರ ನಮ್ಗ. ಹೆಂಗೆ ಅದ ಇವಪ್ಪ ನಮ್ ನೋಡ್ರಿ ಪಾಪಣ್ಣ ನಿಂಕಿದ್ರ ಜಾಸ್ತಿ ಅವ್ರ ಗೇಮಿಂಗ್ ಮಾಡ್ತಾರ ಅನ್ಸುತ್ತೆ. ನನ್ನ ಫೇವ್ರೇಟ್ ಪಾಪ. ಡೌನಿಗೆ ಇಳಿತಿದ್ದಲ್ಲ, ನಾ ಸಿಗ್ನಲ್ ಕೊಟ್ಟನಲ್ಲ. ಟೆನ್ಷನ್ ಆಗಿ ಅವನಿಗೆ ಹೊಟ್ಟೆ ಟೈಪ್ ಆಗೋದಿತ್ತು. ನೋಡ್ರಿ ಇಲ್ಲ ಕಲ್ಲು ಹಾಕ್ಯಾರ. ಈಗ ಒಂದು ಇಷ್ಟು ದೊಡ್ಡ ಅಖಂಡ ಕಲ್ಲು ಐತಿ, ಇಲ್ಲೊಂದು ಸಣ್ಣ ತುಣಕ್ ಐತಿ. ಸೊ ಇದು ಎಸ್ಥೆಟಿಕಲಿ ಚಂದ ಕಾಣವಲ್ದ. ನೀನ್ ಇದನ್ನ ಚಂದ ಕಾಣ್ಬೇಕಂದ್ರ ಅಂದ್ರೆ ಈಗ ನೋಡ ಈ ಸೈಡ್ ಉದ್ದ ಐತಿ, ಇದು ಅರ್ಧಂಬರ್ಧ ಅನ್ಸಾಲೈತಿ, ನೀಟ್ ಇಲ್ಲ ವರ್ಕ್. ಸೊ ನೀ ಇದನ್ನ ನೀಟ್ ಹೆಂಗ್ ಮಾಡ್ತಿ ಬ್ರೋ? ಇದನ್ನ ನೀಟ್ ಮಾಡಕ್ ಆಗಂಗಿಲ್ಲ. ಈ ಸೊಸೈಟಿ ಯೂನಿಕ್ ಥಿಂಕ್ ಮಾಡೋರು ಇಲ್ಲಿ ಕುಂದಿರ್ತಾರ, ಸೇಮ್ ಥಿಂಕ್ ಮಾಡೋರು ಇಲ್ಲಿ ಕುಂದಿರ್ತಾರ. ವೆರಿ ವೇಸ್ಟ್ ಬ್ರೋ. ಒಂದ್ ಸೆಕೆಂಡ್ ಇದು ಕೇಳ್ರಿ. ನೀವು ಈಗ ಸ್ಪೈಡರ್ ಮ್ಯಾನ್ ಆಗೋ ಚಾನ್ಸ್ ಇದ್ರೆ ಆ ಸ್ಪೈಡರ್ ಕಡೆ ಕಡ್ಸ್ಕೊಂತಿದ್ರ ಪಕ್ಕ ಅಲ್ಲಿ ನೋಡ್ರಿ ಐತೆ ಪಕ್ಕ ಐತದ. ಇಲ್ಲಿ ನೋಡ್ರಿ ಇಲ್ಲಿ ಇದು ಸ್ಪೈಡರ್ ಮ್ಯಾನ್ ಅಲ್ಲ, ಸ್ಪೈಡರ್ ಹೆಣನ ಇದು. ಜಿಗದ್ರಿ ನೋಡ್ರಿ ಮಕ ಕಳ ಆತೈತ್ ಬ್ರೋ. ಇದು ರಾಕ್ಷಸ ಐತಲ್ಲ ಇದು. ಹೆಂಗೈತ್ ನೋಡ್ರಿ ಅದು. ಪಲ್ಯ ಒಂದ್ ಮಾಡ್ಕೊಡ್ರಿ ಬ್ರೋ. ಹೆಂಗ ಅದೇನ ಜಿಗದ್ರ ನಿಮ್ಗೆ ಕಡಿತಂದ್ರೆ ಎಷ್ಟು ದೊಡ್ಡ ಕಡೆಗಿಲ್ರಿ. ಈಗ ಅದೇನ್ರೆ ಇವ್ರು ಕಡಿತಂದ್ರೆ ಈಗ ಇಮ್ಯಾಜಿನ್ ಮಾಡ್ರಿ, ಸ್ಪೈಡರ್ ಮ್ಯಾನ್ ಇಲ್ಲಿ ಕಡ್ದೈತಿ, ಇಲ್ಲಿ ಚೇತನ್ ಅವ್ರಿಗೆ ಅದೇನ್ರೆ ತಡ್ರಿ ನಾ ಇಮ್ಯಾಜಿನ್ ಮಾಡ್ತಿದ್ದೆ. ಅಲ್ಲ ತಡ್ರಿ ಕೇಳಿಲ್ಲ, ಅಲ್ಲೇನ್ರೆ ಕಡಿತಂದ್ರೆ ನೀವು ವೆಬ್ ಹೆಂಗ್ ಬಿಡ್ಬೋದ? ಎಲ್ಲಿ ಅಲ್ಲೇ ಅಲ್ಲಿ ಕಡಿದ್ರೆ ಹೆಂಗ